ಹಾಯ್ ಹೆಲೋ ನಮಸ್ಕಾರ ರೀ. ಸೊ ಇವತ್ತಿನ ನಾನು ಸ್ಪೆಷಲ್ ಆಗಿರುವಂತಹ ಡ್ರೈ ಸುಕ್ಕ ತೊಗೊಂಬಂದಿದ್ದೀನಿ. ಸೊ ಅದು ಎದ್ರ ಸುಕ್ಕ ಅಂತಂದ್ರೆ ಫ್ರಾನ್ಸದ್ದು. ಸೊ ಒಣ ಸಿಗಡಿ ಫ್ರಾನ್ಸದ್ದು ನಾ ಡ್ರೈ ಸುಕ್ಕನ ಮಾಡಿ ತೋರ್ಸತ್ತೀನಿ ಮಂಗ್ಳೂರು ಸ್ಟೈಲ್ ಒಳಗೆ. ಸೊ ಸಖತ್ತಾಗೈತಿ. ಹಾಗೆ ಕೂಡ ನೀವೇನಾದರೂ ಮನ್ಯಾಗ ಮಾಡಿದ್ರಂದ್ರೆ ಎಲ್ಲನೂ ಖಾಲಿ ಮಾಡ್ತಾರೆ ನೋಡ್ರಿ. ಸೊ ಒಂದು ರೊಟ್ಟಿ ತಿನ್ನೋರು 4 ರೊಟ್ಟಿ ತಿಂತಾರೆ. ಸೊ ಅನ್ನದ ಜೊತೆಗಂತೂ ಬೆಸ್ಟ್ ಕಾಂಬಿನೇಷನು. ಅದನ್ನು ಯಾವ ರೀತಿ ಹೆಂಗೆ ಮಾಡೋದಂತ ಬರೀ ನೋಡ್ಕೊಂಬರೋಣ ಅಂತ. ಸೊ ಮೊದಲೇದಾಗಿ ನಾನಿಲ್ಲಿ ಒಂದು 2 ಕಪ್ನಷ್ಟು ಫ್ರಾನ್ಸನ್ನು ತೊಗೊಂಡಿದ್ದೀನಿ, ಒಣ ಸಿಗಡಿನ ತೊಗೊಂಡಿದ್ದೀನಿ ನೋಡ್ರಿ. ಸೊ ಅದನ್ನು ಇವಾಗ ನಾವು ಕ್ಲೀನಾಗಿ ವಾಶ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಈ ಸಿಗಡಿ ಫ್ರೈ ಅಂತೂ ನೀವು ಅನ್ನದ ಜೊತೆಗೆ ರೊಟ್ಟಿ ಜೊತೆಗಂತೂ ತಿಂತಾ ಇದ್ರೆ ನೆಕ್ಸ್ಟ್ ಲೆವೆಲ್ ನೋಡ್ರಿ. ಏನಾದರೂ ಊಟ ರುಚಿಗೆ ಬಾಯಿಗೆ ರುಚಿ ಅನ್ನಿಸ್ತಾ ಇಲ್ಲ ಅಂತಂದ್ರೆ ಮಿಸ್ ಮಾಡದೆ ಇದನ್ನು ಟ್ರೈ ಮಾಡ್ಬೋದು. ಹಾಗೆ ಕೂಡ ಡ್ರೈ ಆಗಿ ಸುಕ್ಕ ಥರ ಇರುತ್ತಲ್ಲ, ಸಖತ್ತಾಗಿರುತ್ತೆ. ಸೊ ಇವಾಗ ಇದಕ್ಕೆ 1 ಕಪ್ನಷ್ಟು ನಾನು ಕಾಯಿ ತುರಿನ ನಾನು ಹುರಿದ್ಬಿಟ್ಟು ಇಟ್ಕೊಳ್ತೀನಂತ. ಸೊ ಇದು ಸ್ವಲ್ಪ ಕೆಂಪಗಾಗಬೇಕು ನೋಡ್ರಿ. ಅಲ್ಲಿವರೆಗೂ ನಾವು ಇದನ್ನು ಸ್ವಲ್ಪ ಹುರ್ಕೊಳ್ಬೇಕಾಗತ್ತೆ. ಚೆನ್ನಾಗಿ ನಾವು ರೋಸ್ಟ್ ಮಾಡ್ಕೊಂಡು ಇಟ್ಕೊಂಡು ಅಂತಂದ್ರೆ ಸೊ ತುಂಬ ಚೆನ್ನಾಗಿ ಬರುತ್ತೆ. ಮೇನ್ ಪ್ಲಸ್ ಪಾಯಿಂಟ್ ಏನಪ್ಪ ಅಂತಂದ್ರೆ ಇದಕ್ಕೆ ಈ ಡ್ರೈ ಸುಕ್ಕ ಏನು ಮಾಡಾಕತ್ತೀವಲ್ಲ, ಸೊ ಅದಕ್ಕೆ ಈ ರೀತಿ ಹಸಿ ಕಾಯಿನ ಹುರಿದು ಬಿಟ್ಟು ಹಾಕೊಳ್ಳೋದು ಅದು ನೋಡ್ರಿ ಅಷ್ಟು ಚೆನ್ನಾಗಿ ಬರುತ್ತೆ. ಸೊ ನೋಡಿದ್ರಲ್ಲ, ಈ ರೀತಿ ನಾನು ಇಷ್ಟು ಕೆಂಪಾಗಿ ನಾನು ಹುರಿದಿಟ್ಕೊಳಕತ್ತೀನಿ. ಸೊ ಒಂದು ಬೌಲ್ಗೆ ತಗೊಂಡು ಇಟ್ಕೊಂಡ್ಬಿಡ್ತೀವಿ ಅಂತ ಅದು ಸ್ವಲ್ಪ ತಣ್ಣಗಾಗಲಿ. ಹಂಗೆ ಕೂಡ ಈ ಕಡೆ ಒಗ್ಗರಣೆಗೆ ರೆಡಿ ಮಾಡ್ತೀನಂತ. ಸೊ ಒಂದು ಬಾಳಿಗೆ ಬಿಸಿ ಇಟ್ಕೊಂಡ್ಬಿಟ್ಟು ಅದಕ್ಕೆ 3ರಿಂದ 4 ಚಮಚದಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ. 1 ಗಡ್ಡೆ ಬೆಳ್ಳುಳ್ಳಿನ ಜಜ್ಜಿಬಿಟ್ಟು ಹಾಕ್ಕೊಳ್ಳಾಕತ್ತೀನಿ. ಹಾಗೆ ಕೂಡ ಒಂದು ಸ್ವಲ್ಪ ಶುಂಠಿನ ತುರಿದ್ಬಿಟ್ಟು ಹಾಕ್ಕೊಂಡು ಅದು ಇವಾಗ ಒಂದು ಹಸಿ ಮೆಣಸಿನ್ಕಾಯಿ ಹಾಕ್ಕೊಳ್ಳಾಕತ್ತೀನಿ. ಹಾಗೆ ಸ್ವಲ್ಪ ಫ್ರೈ ಆಗ್ತಿದ್ದಂಗೆ ನಾನಿವಾಗ ಇದಕ್ಕೆ ಸ್ವಲ್ಪ ಕರಿಬೇವು ಸೊಪ್ಪನ್ನು ಹಾಕ್ಕೊಳ್ತೀನಿ ನೋಡಿರಿ. ಸೊ ಕರಿಬೇವು ಸೊಪ್ಪು ಹಾಕೋದ್ರಿಂದ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ಕೂಡ ಟೇಸ್ಟ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇರುತ್ತೆ ನೋಡ್ರಿ. ಸೊ ಕರಿಬೇವು ಸ್ವಲ್ಪ ಹಾಕ್ಕೊಂಡ್ಬಿಟ್ಟು ಇವಾಗ ಇದಕ್ಕೆ ಒಂದು ಉಳ್ಳಾಗಡ್ಡಿನ ಸ್ಲೈಸ್ ಆಗಿ ಕಟ್ ಮಾಡಿದ್ದು ಹಾಕ್ಕೊಳಕತ್ತೀನಿ. ಸೊ ಇದಿಷ್ಟು ಹಾಕ್ಕೊಂಡ್ಬಿಟ್ಟು ಉಳ್ಳಾಗಡ್ಡಿದು ಸ್ವಲ್ಪ ಹಸಿ ವಾಸನೆ ಹೋಗ್ಬೇಕು ನೋಡ್ರಿ. ಅಲ್ಲಿವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಂಡು ಸ್ವಲ್ಪ ಮೆತ್ತಗಾಗ್ತಿದ್ದಂಗೆ ನಾನು 1 ಟೊಮೆಟೊನ ಕಟ್ ಮಾಡಿ ಹಾಕ್ಕೊಳಕತ್ತೀನಿ. ಸೊ ಟೊಮೆಟೊನ ಹಾಕ್ಕೊಂಡ್ಬಿಟ್ಟು ಅದು ಕೂಡ ಟೊಮೆಟೊನು ಸ್ವಲ್ಪ ಮೆತ್ತಗಾಗ್ಬೇಕು ನೋಡ್ರಿ. ಸೊ ಇವಾಗ ಇದಕ್ಕೆ ಸ್ವಲ್ಪ ಉಪ್ಪು ಹಾಗೆ ಸ್ವಲ್ಪ ಅರಿಶಿನ ಹಾಕ್ಕೊಳ್ತೀನಿ. ಅಂದರೆ ಟೊಮೆಟೊ ಬೇಗ ಮೆತ್ತಗಾಗತ್ತೆ, ಉಳ್ಳಾಗಡ್ಡಿ ಟೊಮೆಟೊ ಬೇಗ ಕರಗತ್ತೆ ನೋಡ್ರಿ. ಸೊ ಇದಿಷ್ಟು ಮೆತ್ತಗಾದ್ಮೇಲೆ ಅದಾದಮೇಲೆ ಖಾರಕ್ಕೆ ನಾನು ಒಂದು 2 ಚಮಚದಷ್ಟು ಖಾರದ ಪುಡಿ, ಹಂಗೆ 1 ಚಮಚದಷ್ಟು ಧನಿಯಾ, 1 ಚಮಚದಷ್ಟು ಗರಂ ಮಸಾಲೆನ ಹಾಕ್ಕೊಳ್ಳಾಕತ್ತೀನಿ. ಸೊ ಇದಿಷ್ಟು ಹಾಕ್ಕೊಂಡ್ಬಿಟ್ಟು ನಾವು ಇದನ್ನು ಪೂರ್ತಿ ನಾವು ಎಣ್ಣೆಲಿ ಸ್ವಲ್ಪ ಫ್ರೈ ಮಾಡಿಕೊಂಡು ಎಲ್ಲ ಇದಾದಿಂದಾಗ ನಾವೇನು ತೊಳೆದು ಇಟ್ಕೊಂಡಿದ್ದೀವಿ ನೋಡ್ರಿ. ಸೊ ಒಣ ಸಿಗಡಿನ ಸೊ ಅದನ್ನ ಇದ್ರೊಳಗಡೆ ಹಾಕ್ಕೊಳ್ತೀನಂತ. ಸೊ ಇದಿಷ್ಟು ಹಾಕ್ಕೊಂಡ್ಬಿಟ್ಟು ಮಸಾಲೆ ಪೂರ್ತಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಆಗಬೇಕು ನೋಡ್ರಿ. ಆ ರೀತಿ ಸ್ವಲ್ಪ ಚೆನ್ನಾಗಿ ನೀವು ಮಿಕ್ಸ್ ಮಾಡಬೇಕಾಗತ್ತೆ. ಸೊ ಇದು ಅನ್ನದ ಜೊತೆಗೆ ರೊಟ್ಟಿ ಜೊತೆಗಂತೂ ತುಂಬ ಚೆನ್ನಾಗಿ ಅನಿಸುತ್ತೆ. ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ ನೋಡ್ರಿ. ಸೊ ನಿಮ್ಗೆ ಸೈಡ್ ಡಿಶ್ ಆಗಿ ಏನಾದರೂ ಬೇಕಂತ ಅನಿಸಿದ್ರೆ ಸೊ ಇದನ್ನು ಮಿಸ್ ಮಾಡ್ದೆ ಇದನ್ನು ಮನ್ಯಾಗ ಮಾಡ್ಕೊಂಡು ತಿನ್ಬೋದು ನೋಡ್ರಿ. ಸ್ವಲ್ಪ ಹುಳಿಗೆ ನಾನು ಸ್ವಲ್ಪ ಹುಣಸೆಹಣ್ಣಿನ ರಸ ಒಂದು 2 ಚಮಚದಷ್ಟು ಅಷ್ಟೇ ಹಾಕ್ಕೊಳ್ಳಾಕತ್ತೀನಿ. ಯಾಕಂದ್ರೆ ಟೊಮೆಟೊನು ಹಾಕ್ಕೊಂಡಿದ್ದೀವಿ ನೋಡ್ರಿ. ಸೊ ಹಾಗಾಗಿ ಒಂದು ಸ್ವಲ್ಪ ನೀರು ಹಾಕ್ಕೊಳ್ಳತ್ತೀನಿ, ಜಾಸ್ತಿ ಎಲ್ಲ. ಸೊ ನೋಡಿದ್ರಲ್ಲ, ಒಂದು ಅರ್ಧ ಕಪ್ಗಿಂತ ಸ್ವಲ್ಪ ಕಡಿಮೆನೇ ಹಾಕ್ಕೊಂಡಿದ್ದೀನಿ. ಸೊ ಇಷ್ಟೇ ಸಾಕಾಗತ್ತೆ ನೋಡ್ರಿ. ಒಂದು ಪ್ಲೇಟ್ನ ಮುಚ್ಚಿಬಿಟ್ಟು ಒಂದು 2ರಿಂದ 3 ನಿಮಿಷ ನಾವು ಫ್ರೈ ಮಾಡೋಕೆ ಬಿಡಬೇಕು. ಇದನ್ನು ಸ್ವಲ್ಪ ಇದು ಕುದಿತಂತಂದ್ರೆ ರೆಡಿ ಆಗ್ತೈತಿ. ಸೊ ಇವಾಗ ನೀವು ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಇನ್ನೂ ಸ್ವಲ್ಪ ಏನಾದರೂ ಖಾರ ಅದು ಏನಾದ್ರು ಬೇಕನ್ಸಿದ್ರೆ ನೀವು ಇನ್ನೂ ಸ್ವಲ್ಪ ಖಾರನೂ ಹಾಕ್ಕೋಬೋದು. ಮೇಲ್ಗಡೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅದು ಹಾಕ್ಕೊಂಡ್ಬಿಟ್ಟು ನೀವು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಅಂತಂದ್ರೆ ಸೊ ಸಖತ್ತಾಗಿರುವಂಥ ಮಂಗಳೂರು ಸ್ಟೈಲ್ ಒಳಗೆ ಒಣ ಸಿಗಡಿ ಸುಕ್ಕ ರೆಡಿ ಆಗ್ತೈತಿ. ಸೊ ತುಂಬ ಟೇಸ್ಟಿಯಾಗೈತಿ. ಹಾಗೆ ಕೂಡ ಮಾಡೋಕ್ಕೂ ತುಂಬ ಈಸಿ ನೋಡ್ರಿ. ಸೊ ಇದು ಅನ್ನದ ಜೊತೆಗೆ ರೊಟ್ಟಿ ಚಪಾತಿ ಎಲ್ಲದಕ್ಕೂ ಸೂಟ್ ಆಗುತ್ತೆ. ಹಾಗೆ ಕೂಡ ಟೇಸ್ಟ್ ಮಾತ್ರ ಅನ್ನವತ್ತ ಇರುತ್ತೆ. ಸೊ ಇವಾಗ ನೋಡಿದ್ರಲ್ಲ, ಏನು ಫ್ರೈ ಮಾಡಿ ಇಟ್ಕೊಂಡಿದ್ದೆ ನೋಡ್ರಿ ನಾನು ಒಣ ಕೊಬ್ಬರಿನ, ಹಸಿ ಕೊಬ್ಬರಿನ. ಸೊ ಅದನ್ನ ಇದ್ರೊಳಗಡೆ ಹಾಕ್ಕೊಳ್ಳಾಕತ್ತೀನಿ. ಸೊ ಇದಿಷ್ಟು ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಂಡ್ವಿ ಅಂತಂದ್ರೆ ಮೇಲ್ಗಡೆ ಲಾಸ್ಟಿಗೆ ಸ್ವಲ್ಪ ಜಾಸ್ತಿಯಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋಬೇಕಾಗತ್ತೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜಾಸ್ತಿ ಬಿದ್ರೂ ಸ್ವಲ್ಪ ಚೆನ್ನಾಗಿ ಅನಿಸುತ್ತೆ ನೋಡ್ರಿ ಇದು. ಸೊ ಸ್ವಲ್ಪ ಚೆನ್ನಾಗಿ ನಾವು ಮಿಕ್ಸ್ ಮಾಡಿಕೊಂಡು ಗ್ಯಾಸನ್ನ ಆಫ್ ಮಾಡ್ಕೊಂಡ್ಬಿಡ್ತೀನಿ. ಸೊ ಮೇಲ್ಗಡೆ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡ್ವಿ ಅಂತಂದ್ರೆ ಮಂಗಳೂರು ಸ್ಟೈಲ್ ಒಳಗೆ ಒಣ ಸಿಗಡಿ ಸುಕ್ಕ ರೆಡಿ ಆಗ್ತೈತೆ ನೋಡ್ರಿ. ಸೊ ಸಖತ್ತಾಗಿರುವಂಥ ಒಣ ಸಿಗಡಿ ಸುಕ್ಕ ರೆಡಿ ಆಗ್ತೈತಿ. ಸೊ ಮಾಡೋಕ್ಕೂ ತುಂಬ ಈಸಿ, ಹಾಗೆ ಕೂಡ ತಿನ್ನಕ್ಕಂತೂ ಭಾರಿ ಸಖತ್ತಾಗಿರುತ್ತೆ. ಹಾಗೆ ಕೂಡ ನೀವು ಎಲ್ಲರ ಜೊತೆಗೂ ತಿನ್ಬೋದು. ಅಂದರೆ ಅನ್ನದ ಜೊತೆಗೆ ತಿಂತೀರಾ, ರೊಟ್ಟಿ ಜೊತೆಗೆ ತಿಂತೀರಾ, ಸೊ ಎಲ್ಲದಕ್ಕೂ ಸೂಟ್ ಆಗುತ್ತೆ ನೋಡ್ರಿ. ಸೊ ಯಾರಿಗೆಲ್ಲ ಊಟ ರುಚಿ ಅನ್ಸಕತ್ತಿಲ್ಲ, ಏನಾರು ಸ್ಪೆಷಲಾಗಿ ಬೇಕನ್ಸಿದ್ರೆ ಮಿಸ್ ಮಾಡ್ದೆ ಇದನ್ನು ಮನೆ ಒಳಗಡೆ ಮಾಡ್ಕೊಂಡು ತಿಂದು ನೋಡ್ರಿ. ಸಖತ್ತಾಗಿರುವಂತಹ ಒಣ ಸಿಗಡಿ ಸುಕ್ಕ ರೆಡಿ ಆಗ್ತೈತಿ. ಸೊ ನಾ ಇವತ್ತಿನ ದಿನ ಒಂದು ರೊಟ್ಟಿ ಜೊತೆಗೆ ಸರ್ವ್ ಮಾಡ್ಕೊಂಡಿದ್ದೀನಿ. ಸೊ ನೋಡಿದ್ರಲ್ಲ, ರೊಟ್ಟಿ ಜೊತೆಗೆ ನೀವು ಈ ಸುಕ್ಕ ತಿಂತಾ ಇದ್ರೆ ನೆಕ್ಸ್ಟ್ ಲೆವೆಲ್ ಅನ್ಸತ್ತೆ ನೋಡ್ರಿ. ಸೊ ಮತ್ತೆ ಯಾಕೆ ತಡ ಮಾಡ್ತೀರಿ, ನೀವು ಈ ರೊಟ್ಟಿ ಜೊತೆಗೆ ನೀವು ಟ್ರೈ ಮಾಡಿ ನೋಡ್ರಿ. ರೊಟ್ಟಿ ಅಥವಾ ನಿಮ್ಗೇನು ಇಷ್ಟ ಆಗುತ್ತಲ್ಲ ಅದ್ರ ಜೊತೆಗೆ ಟ್ರೈ ಮಾಡಿ ನೋಡ್ರಿ. ಸಖತ್ತಾಗೈತಿ. ಹಂಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರ್ಯಾಕೋಬೇಡ್ರಿ. ಮತ್ತೆ ಸಿಗ್ತೀನಿ ರೀ. ನಮಸ್ಕಾರ ರೀ.